ಇದೊಂದು ಪುಟ್ಟ ಏರಿಯಾ, ಇಲ್ಲೊಂದು ಹಾಸ್ಪಿಟ್ಲ್ ಇದೆ. ಇಲ್ಲಿ ಜನಗಳಿಗೆ ಏನು ಮಾಡ್ತಾವ್ರೆ ಅಂತ ಗೊತ್ತಾಗ್ಬೇಕಂದ್ರೆ ದಯವಿಟ್ಟು ಈ ವಿಡಿಯೋ ಕರೆಕ್ಟಾಗಿ ನೋಡ್ಕೊಬಿಡಿ. ಇದು ಬೋರ್ಡು, ಇಲ್ಲಿ ಇಷ್ಟು ಜನ ಇದ್ದಾರೆ, ಇಲ್ಲೊಬ್ರು ಡಾಕ್ಟರ್ ಇದ್ದಾರೆ. ಈ ಡಾಕ್ಟ್ರು ಬಡವ್ರಿಗೆಲ್ಲ ಏನು ಮಾಡ್ತಾವ್ರೆ ಅನ್ನೋದು ಇಡೀ ಕರ್ನಾಟಕ ನೋಡ್ಬೇಕು ಇವತ್ತು. ಸರ್ ನಮಸ್ತೆ. ಸರ್ ಏನು ಸರ್ ಇಷ್ಟು ಕಡಿಮೆ ಬೆಲೆಯಲ್ಲಿ ಈ ಥರ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ? ಅದು ಆಪರೇಷನ್ ಇಲ್ದಂಗೆ, ಇಂಜೆಕ್ಷನ್ ಇಲ್ದಂಗೆ ಏನು ಮಾಡ್ತಾ ಇದ್ದೀರಾ ಸರ್ ಜನಗಳಿಗೆ? ಸರ್ ನನ್ನ ಕರ್ತವ್ಯ ನಾನು ಮಾಡಲೇಬೇಕಲ್ಲ ಸರ್. ಅದು ಇಷ್ಟು ಚಿಕ್ಕದೊಂದು ಕ್ಲಿನಿಕ್ ಇಟ್ಕೊಂಡು ಇಷ್ಟು ಜನಗಳಿಗೆ ಇದು ಮಾಡ್ತಾ ಇದ್ದೀರಲ್ಲ ಅಂತ. ಹೌದು ಸರ್, ಜನರಿಗೆಲ್ಲ ಒಳ್ಳೇದಾಗಬೇಕು, ನೆನೆಸ್ಕೋಬೇಕು. ಏನು ಎತ್ಕೊಂಡು ಹೋಗ್ತೀವಿ ಸರ್ ನಾವು. ಸರ್ BPL ಕಾರ್ಡ್ ಇರೋರಿಗೆ ಏನೋ ಇದು ಮಾಡ್ತಾ ಇದ್ದೀರಲ್ಲ ಸರ್, ಹೆಂಗೆ ಅಂತ? BPL ಕಾರ್ಡ್ ಇರೋರು ಜನ ಕೂಡ ಬರ್ಬೋದು. ಅವರಿಗೆಲ್ಲ ನಾನು ಅರೌಂಡ್ 50% ಡಿಸ್ಕೌಂಟ್ ಕೂಡ ಮಾಡಿಕೊಡ್ತೀನಿ. ಭಾಳ ಪುಣ್ಯಾತ್ಮ. ನನಗೆ ಭಾಳ ಬ್ಯಾಕ್ ಪೈನ್ ಇತ್ತು, ಬೇರೆ ಕಡೆ ಎಲ್ಲ ಹೋಗಿದ್ದೆ, ಸಾವಿರಾರು ರೂಪಾಯಿ ಖರ್ಚಾಗೋ ಮೂಮೆಂಟ್ ಇತ್ತು. ಬೇರೆ 800 ರೂಪಾಯಿ ನಾನು ಕ್ಯೂರ್ ಮಾಡಿದ್ರು. ಅವ್ರು ಕೊಟ್ಟಿರೋ ಮೆಡಿಸಿನಿಂದ ನಾನು ಕ್ಯೂರ್ ಆದೆ. ನಿಮ್ಗೆ ಯಾರಿಗೇ ಆಗಲಿ ಕೈ ಕಾಲು ನೋವು, ಬ್ಯಾಕ್ ಪೈನು ಏನೇ ಇದ್ದರೂ ಬಂದು ಕನ್ಸಲ್ಟ್ ಮಾಡಿ, ಅವ್ರನ್ನ ಕ್ಯೂರ್ ಆಗುತ್ತೆ ಅನ್ನೋದು ಗ್ಯಾರಂಟಿ ನಾನು ಇದು ಮಾಡಿದೆ. ಸರ್ ಈ ವಿಡಿಯೋ ಶೇರ್ ಮಾಡಿ, ನಿಮಗೇನು 1 ರೂಪಾಯಿನೂ ಖರ್ಚಾಗಲ್ಲ. ಎಷ್ಟೋ ಜನರಿಗೆ ಸಾವಿರಾರು ರೂಪಾಯಿ ಉಳಿಯುತ್ತೆ ಸರ್. ಸರ್ ಈ ನ್ಯಾಚುರಲ್ ಹರ್ಬ್ಸ್ ಇದೆ ಅಲ್ಲ, ಇದರೊಳಗೆ ನಾನು ಹಾಕಿರೋದು 5 ನ್ಯಾಚುರಲ್ ಹರ್ಬ್ಸಲ್ಲಿ ಈ ವೈನಾಡಲ್ಲಿ ನನ್ನದೇ ಓನ್ ಫಾರಮ್ ಇದೆ. ಆನೆ ಗುದ್ದಾಗಿ ಮಾಡೋದು ಸರ್ ಇದನ್ನು. ಯಾರಿಗೆಲ್ಲ ಸಮಸ್ಯೆ ಇದೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. BPL ಕಾರ್ಡ್ ಇರೋರಿಗೆ 50% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಯಾವುದೇ ಥರ ಕನ್ಸಲ್ಟೇಷನ್ ಚಾರ್ಜಸ್ ಇಲ್ಲ. தமிழ்நாடுலேருந்து வந்திருக்கிறேன். அங்கே ட்ரீட்மெண்ட் பார்த்தேன். ஸ்டோக் எல்லாம் நல்லா இருக்கு. ಸರ್ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಕ್ಲಿನಿಕ್ ಬಗ್ಗೆ ಹೇಳಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ನದೀಮ್ ಪಾಷಾ ಅಂತ. ನನ್ನ ಕ್ಲಿನಿಕ್ ಬಂದು ಆವಿ ಆಯುರ್ವೇದಿಕ್ ಸೆಂಟರ್ ಅಂತ ಇದೆ, ಮತ್ತು ಆಫಿ ವೆಲ್ನೆಸ್ ಸೆಂಟರ್ ಕೂಡ ಇದೆ. ನಾನು ಇವಾಗ ಬಂದು ಬೊಮ್ಮನಹಳ್ಳಿಯಲ್ಲಿ ಚಿಕ್ಕದಾಗಿ ಒಂದು ಕ್ಲಿನಿಕನ್ನು ಇಟ್ಟಿದ್ದೀನಿ. ನಾನು ಸುಮಾರು 4-5 ವರ್ಷದಿಂದ ಆಯುರ್ವೇದಿಕನ್ನು ನಾನು ಕಲ್ತಿದ್ದೀನಿ. ಕೇರಳದಲ್ಲಿ, ವಯನಾಡಲ್ಲಿ ನಮ್ಮ ಗುರುವರಿದ್ದಾರೆ, ಅವರು ವೈದ್ಯಮ್. ಅವರು 4 ಫಾದರ್ಸ್ ಕೂಡ ಅವರು ವೈದ್ಯಮ್. ಅವ್ರ ಕಡೆ ನಾನು ಕಲ್ತು, ಮತ್ತು ಇಂಡಿಯನ್ ಆಯುರ್ವೇದ ಅಕಾಡೆಮಿ ಕೂಡದಲ್ಲಿ ಸಹ ನಾನು ಕೋರ್ಸಸ್ ಎಲ್ಲ ಮಾಡಿ ಮುಗಿಸಿ, ಅದಾದ ನಂತರ ನಾನು ಆ್ಯಸ್ ಅ ಕೈರೋಪ್ರಾಕ್ಟರ್ ಕೂಡ ನಾನು ACS ಮೆಡಿಕಲ್ ಇನ್ಸ್ಟಿಟ್ಯೂಟಲ್ಲಿ ಮಾಡಿಸಿದ್ದೀನಿ. ಕೈರೋಪ್ರಾಕ್ಟಿಕ್ ಕೂಡ ನಾನು ಮಾಡ್ತಾಯಿದ್ದೀನಿ ಇಲ್ಲಿಗೆ ಜನರಿಗೆ. ಅದಲ್ಲದೆ ಸ್ಟ್ರೋಕ್ ಇರೋರಿಗೆಲ್ಲ ನಾನು ಔಷಧಿ ಕೊಡ್ತಿದ್ದೀನಿ, ಹರ್ಬಲ್ ಔಷಧಿ. ಅದನ್ನು ಬಂದು ಜನ ತೊಗೊಂಡು ಇದನ್ನು ತುಂಬಾ ಬೆನಿಫಿಷಿಯಲ್ ಇದೆ ಜನರಿಗೆ. ಅದಲ್ಲದೆ ಬೇರೆ ನಿಮಗೆ L4 L5 S1 ಏನೋ ಇಶ್ಯೂ ಇತ್ತು ಅಂತಂದರೆ, ಡಿಸ್ಬಲ್ಜ್ ಇದೆ ಅಂತಂದರೆ, ಅದಕ್ಕೂ ಕೂಡ ಸಹ ಕೈರೋಪ್ರಾಕ್ಟಿಕ್ ಮೂಲಕ ಜನನ ನಾನು ತುಂಬಾ ಪೇನ್ ಫ್ರೀಯಾಗಿ ಮಾಡ್ತಾಯಿದ್ದೀನಿ. ನನ್ನ ಹತ್ರ ತುಂಬ ಚಾರ್ಜಸ್ ಇಲ್ಲ, ನಾನೇನಷ್ಟು ಚಾರ್ಜಸ್ ಇಲ್ಲ. ನೀವು ನೋಡ್ತಾ ಇದ್ದೀರಾ, ನನ್ನ ದೊಡ್ಡ ಸೆಟಪ್ ಏನಿಲ್ಲ. ನನ್ನ ಚಿಕ್ಕ ಸೆಟಪಲ್ಲಿ ನನ್ನ ಜನರಿಗೆಲ್ಲ ಚೆನ್ನಾಗಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ. ಇಲ್ಲಿ ಹಲವಾರು ಜನ ನಮ್ಮ ಏರಿಯಾದಲ್ಲಿ ಸುಮಾರು ಜನ ಬರ್ತಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಅವೆಲ್ಲ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸರ್. ಮುಖ್ಯವಾಗಿ ನನ್ನ ಶಾಪಲ್ಲಿ ಬಂದು ಡಿಸ್ಬಲ್ಜ್ ಇರುತ್ತಲ್ಲ ಅವ್ರಿಗೆ, ಅದಲ್ಲದೆ ಬೆನ್ನೋವು, ಮಂಡಿ ನೋವು ಆ ಥರ ಇರೋರಿಗೆ, ಮತ್ತು ಅದಲ್ಲದೆ ಸ್ಟ್ರೋಕು, ಪ್ಯಾರಲೈಸಿಸ್ ಇರೋರಿಗೆ ಹರ್ಬಲ್ ಮೆಡಿಸಿನ್ ಎಲ್ಲ ಇದೆ. ತುಂಬ ಪ್ರಾಬ್ಲಮ್ ಇರೋರು ದೊಡ್ಡ ದೊಡ್ಡ ಕ್ಲಿನಿಕ್ ಹೋಗದೆ ನಿಮ್ಮ ಹತ್ರನೇ ಯಾಕೆ ಬರ್ಬೇಕು ಸರ್? ನಿಮ್ಮಲ್ಲಿ ಅಂತ ವಿಶೇಷ ಏನಿದೆ? ಹೆಂಗೆ ಅಂತಂದರೆ, ಇವಾಗ ಜನ ಬಂದುಬಿಟ್ಟು ಏನೋ ನೋವು ಬರಲಿ ಅಥವಾ ಏನೇ ಇಶ್ಯೂ ಆಯಿತು ಅಂತಂದರೆ ಮೆಡಿಸನ್ ತೊಗೊಳ್ಳೋದು, ಇಂಜೆಕ್ಷನ್ ತೊಗೊಳ್ಳೋದಂಗೆ ಮಾಡ್ತಾರೆ. ಅದು ಬಂದುಬಿಟ್ಟು ಟೆಂಪ್ರರಿಯಾಗಿ ಮಾತ್ರ ಅವ್ರಿಗೆ ಕ್ಯೂರ್ ಆಗುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ಅದಕ್ಕಿರಲ್ಲ. ನಾವು ಬಂದುಬಿಟ್ಟು ಇಲ್ಲಿ ಪೇಷಂಟ್ ಬಂದಾಗ ನಾವು ಅವ್ರಿಗೆ ಚೆನ್ನಾಗಿ ಸ್ಟಡಿ ಮಾಡ್ತೀವಿ, ಅವ್ರು ಚೆನ್ನಾಗಿ ಕನ್ಸಲ್ಟ್ ಮಾಡ್ತೀವಿ. ಅವ್ರಿಗೆ ಯಾವಾಗಿಂದ ಇಶ್ಯೂ ಇದೆ, ಏನಿದೆ ಅಂತ, ಡೀಪ್ ರೂಟ್ ಕಾಸ್ ಏನಿದೆ ಅಂತ ನಾವು ಅದನ್ನು ಒಳ್ಳೆ ತಿಳುವಳಿಕೆ ತೊಗೊಂಡು ಅದ ನಂತರ ನಾನು ಅವ್ರಿಗೆ ಚಿಕಿತ್ಸೆ ಕೊಡೋದು. ಮತ್ತು ಅವ್ರಿಗೆ ನಾನು ಕರೆಕ್ಟಾಗಿ ಹೇಳ್ತೀನಿ ಯಾವ ರೂಟು ಏನಕ್ಕೆ ಮಾಡಬೇಕು, ಯಾವ ಥರ ಎಕ್ಸಸೈಸಸ್ ಮಾಡ್ಕೋಬೇಕು, ಡೈಟ್ ಚೇಂಜಸ್ ಮಾಡಬೇಕು, ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು. ಅದ್ರ ಜೊತೆಗೆ ಬೇರೆ ಆಸ್ಪತ್ರೆಗೆ ಹೋಗಿದ ತಕ್ಷಣ ಜನ ಆ ಸ್ಕ್ಯಾನ್ ತೊಗೊಳ್ಳಿ, ಈ ಸ್ಕ್ಯಾನ್ ತೊಗೊಳ್ಳಿ, ಬ್ಲಡ್ ಟೆಸ್ಟ್ ಹಲವಾರು ಮಾಡಿ ಅಂತ ಹೇಳಿ ಮತ್ತು ಏನೇನೋ ಪಾಪ ತೊಂದರೆ ಕೊಡ್ತಾರೆ ಜನರನ್ನು ಹೋಗ್ಬಿಟ್ಟು. ಆ ಥರ ನಮ್ಮಲ್ಲಿಲ್ಲ. ನಾವು ಫಸ್ಟು ಪೇಷಂಟನ್ನು ಸ್ಟಡಿ ಮಾಡೋದು, ಅವಶ್ಯಕತೆ ಇದ್ದರೆ ಮಾತ್ರ MRIನ ತೋರಿಸಿ ಅಂತೀವಿ. ಇಲ್ಲಾಂದ್ರೆ ಅವ್ರು ತೊಗೊಂಡು ಬಂದಿದ್ರೆ ಹಳೆ MRI ಏನೋ ಒಂದು ತಿಂಗಳಿಗೆ ಹಳೇದೋ ಯಾವುದೋ ಇದ್ರೆ ಅದನ್ನು ನೋಡ್ಬಿಟ್ಟೇ ನಾವು ಮಾಡೋದು. ಮುಖ್ಯವಾಗಿ ದುಡ್ಡು ಅವ್ರ ಕಡೆಗೆ ಸೇವ್ ಆಗಬೇಕು. ಇವಾಗ ಎಲ್ಲೋದ್ರೇನು ಹೆಲ್ತ್ ಇಂಡಸ್ಟ್ರಿಕಲ್ಲಿ ಎಲ್ಲೋ ಹೋಗಿ ಸ್ವಲ್ಪ ದುಡ್ಡು ಅಂತ ಅನ್ನೋದು ಜಾಸ್ತಿನೇ ಖರ್ಚಾಗುತ್ತೆ. ಇಲ್ಲಿ ಬಂದುಬಿಟ್ಟು ನಮ್ಮಲ್ಲಿ ಏನು ಅಂತಂದರೆ ಹರ್ಬಲಲ್ಲಿ ಬಂದುಬಿಟ್ಟು ನಾನು ಎಸ್ಪೆಷಲಿ ಪ್ಯಾರಲೈಸಿಸ್, ಸ್ಟ್ರೋಕ್ ಇರೋರಿಗೆ ಅವ್ರಿಗೆ ಒಳ್ಳೆ ಕ್ಯೂರ್ ಬರೋ ಥರ ಒಂದು ಔಷಧಿ ಮಾಡಿಟ್ಟಿದ್ದೀನಿ. ಪ್ಲಸ್ ಮಸಾಜ್ ಆಯಿಲ್ ಎಲ್ಲ ಮಾಡಿಟ್ಟಿದ್ದೀನಿ. 5 ಪವರ್ಫುಲ್ ಹರ್ಬ್ಸ್ ಅದರಲ್ಲಿರುತ್ತೆ. ಅದು ನೀವು ಮಾಡಿದಾಗೆಲ್ಲ ನಿಮ್ಮ ನರ್ವಸ್ ಸಿಸ್ಟಮ್ಮು, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಬೂಸ್ಟ್ ಆಗುತ್ತೆ, ವಾತದೋಷ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಸ್ಪೀಚ್ ಕ್ಲಿಯರಿಟಿ ಬರುತ್ತೆ. ಆ ಥರ ನಿಮಗೆ ಹಲವಾರು ಬೆನಿಫಿಟ್ಸ್ ಇದರಲ್ಲಿರುತ್ತೆ. BPL ಕಾರ್ಡ್ ಇರೋರಿಗೆಲ್ಲ ನಾನು 50% ಡಿಸ್ಕೌಂಟ್ ಕೂಡ ಮಾಡಿಕೊಡ್ತೀನಿ. ನನಗೆ ಗೊತ್ತು ಜನ ತುಂಬ ಕಷ್ಟದಿಂದ, ದೂರದಿಂದ ಬರ್ತಾರೆ ನನ್ನ ಹತ್ರ. ಆಲ್ರೆಡಿ ಇವಾಗ ನನ್ನ ಕಡೆ ತಮಿಳ್ನಾಡು, ಕೇರಳ, ಮೈಸೂರು, ಮಂಡ್ಯ ಅಲ್ಲಿನ ಜನ ಬರ್ತಿದ್ದಾರೆ. ಜನರಿಗೆಲ್ಲ ಚೆನ್ನಾಗಿ ಆಗ್ತಿದೆ. ನಮ್ಮಲ್ಲಿ ಬಂದರೆ 3 ಥರ ಟ್ರೀಟ್ಮೆಂಟ್ ಇರುತ್ತೆ. ಸ್ಟ್ರೋಕ್ ಮತ್ತು ಪ್ಯಾರಲೈಸಿಸ್ಗೋಸ್ಕರ ಬಂದು
ನಾವು ಫಸ್ಟು ಆಯುರ್ವೇದಿಕ್ ಕಷಾಯಂ ಕೊಡ್ತೀವಿ 2 ಡೋಸಸ್, ಅದು ವೀಕ್ಲಿ 2 ಟೈಮ್ಸ್ ಬಂದು ತಗೋಬೇಕು. ಅದಲ್ಲದೆ ಡೈಟ್ ಕೊಡ್ತೀನಿ ನಾನು, 2 ಮಂತ್ಸ್ ಡೈಟ್, ಯಾವ ಥರ ಡೈಟ್ ಇರಬೇಕು ಮತ್ತು ಎಕ್ಸಸೈಸಸ್ ಯಾವ ಥರ ಮಾಡಬೇಕು, ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಮಾಡಿರಬೇಕು. ಸುಮಾರು ಹಳೆಗಾಲದಲ್ಲಿ ಜನರಿಗೆ ಏನು ಪ್ರಾಬ್ಲಮ್ ಇರ್ತಿರಲಿಲ್ಲ. ಹಳೆಗಾಲದಲ್ಲಿ ಜನ ನಡೀತಿದ್ರು, ಲೈಫ್ ಸ್ಟೈಲ್ ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ಇವಾಗ ಲೈಫ್ ಸ್ಟೈಲ್ ಜನ ಮರ್ತು ಬಿಟ್ಟಿದ್ದಾರೆ. ತುಂಬಾ ವಿಡಿಯೋ ನೋಡ್ತಾರೆ ಜನಗಳೆಲ್ಲ, ದಿನ ಬೆಳಗಾದ್ರೆ ಬರೀ ಡಾಕ್ಟರ್ ಅದ್ರದ್ದೆಲ್ಲ. ನಿಮ್ಮನ್ನ ಜನ ಯಾಕೆ ನಂಬಬೇಕು ಮತ್ತು ಇಲ್ಲಿಗೆ ಯಾಕೆ ಬರಬೇಕು ಟ್ರೀಟ್ಮೆಂಟ್ಗೆ? ಸರ್, ನನ್ನ ಹತ್ರ ಫಸ್ಟ್ ಆಫ್ ಆಲ್ ಏನು ಜಾಸ್ತಿ ಅಷ್ಟು ಬಿಲ್ ನಾವು ಈಸ್ಕೊಳ್ಳಲ್ಲ ಜನರ ಹತ್ರ. ನಾವು ಜನರಿಗೆ ಒಳ್ಳೇದಾಗಬೇಕು ಅಂತ ಚಿಕಿತ್ಸೆ ಮಾಡ್ತೀವಿ. ನೀವು ಬೇಕಾದ್ರೆ ಬನ್ನಿ, ಒಂದ್ಸಲ ಚಿಕಿತ್ಸೆ ನೋಡಿ, ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ಳಿ. ನಿಮಗೆ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ, ನಾನೆಲ್ಲ ಮಾಡಿದ್ದೆಲ್ಲ ಹೌದು ನಿಜ ಇವ್ರು ಹೇಳ್ತಿರೋದು ಅಂತ. ನಿಮಗೊಂದು ಕಾನ್ಫಿಡೆನ್ಸ್ ಬೆಳೀತು ಅಂತಂದರೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಬರ್ತೀರಾ ಮತ್ತು ನಿಮ್ಮವ್ರನ್ನೆಲ್ಲ ನೀವು ಕರ್ಕೊಬರ್ತೀರಾ. ಕನ್ಸಲ್ಟ್ ಮಾಡೋಗೋಸ್ಕರ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಲ್ಲಿ ಕೂಡ ಸಹ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕೂಡ ಡೈರೆಕ್ಟ್ ನಮ್ಮ ಕ್ಲಿನಿಕ್ ಬೊಮ್ಮನಹಳ್ಳಿದಲ್ಲಿ ವಿರಾಟ್ ನಗರದಲ್ಲಿ ಇದೆ, ಅಲ್ಲಿ ಕೂಡ ಸಹ ನೀವು ಡೈರೆಕ್ಟಾಗಿ ಬಂದು ನಂತರ ಕನ್ಸಲ್ಟ್ ಮಾಡ್ಬೋದು. ಒಂದು ಮಾತು ಹೇಳ್ತೀನಿ ಸರ್, ನಮ್ಮ ಹತ್ರ ಬರ್ತಾ ಇರೋ ಪೇಷಂಟ್ಸ್ ಎಲ್ಲ ಆಲ್ಮೋಸ್ಟ್ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ಪ್ಲಸ್ ಅವ್ರು ನಾನು ಹೇಳೋ ಥರ ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ದಾರೆ, ಒಳ್ಳೆ ಎಕ್ಸಸೈಸಸ್ನ ಫಾಲೋ ಮಾಡ್ತಿದ್ದಾರೆ. ಕೆಲವರಿಗೆ 2 ಸೆಷನ್ 3 ಸೆಷನ್ನಲ್ಲೇ ಅವ್ರಿಗೆ ಬೆನ್ನೋವನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಕೈರೋಪ್ರಾಕ್ಟಿಕ್ ಇಶ್ಯೂಸ್ ಇರೋರು, ಸುಮಾರು ಜನ ಬೆನ್ನೋವಿಂದ ಎಲ್ಲೇನೋ ಏನೇನೋ ಮೆಡಿಸಿನ್ ತೊಗೊಂಡು ಏನೇನೋ ಇದು ಮಾಡಿರ್ತಾರೆ, ಅವ್ರಿಗೆ ಏನು ಇಶ್ಯೂ ಇದೆ ಅಂತ ಗೊತ್ತಿರಲ್ಲ. ಕೈರೋಪ್ರಾಕ್ಟಿಕ್ ಮೂಲಕ ಕೂಡ ಅವರು ಕೂಡ 2 ಸೆಷನ್ನಲ್ಲೇ ಆಲ್ಮೋಸ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಹೊಸದಾಗಿ ಏನು ಕಂಡು ಹಿಡ್ದಿಲ್ಲ, ಆಯುರ್ವೇದ ಬಂದುಬಿಟ್ಟು ನಮ್ಮ ಹಲವಾರು ವರ್ಷದಿಂದ ನಡೀತಿದೆ. ನಾನು ಅದನ್ನೇ ರೀಡಿಫೈನ್ ಮಾಡಿ ಜನರಿಗೆ ಒಳ್ಳೆ ಮಾಹಿತಿಯನ್ನು ಕೊಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಈ ವಿಡಿಯೋ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, hafiwellness_official ಅಂತ, ಅದರಲ್ಲಿ ಹೋಗಿ ನೋಡಿ ಡೀಟೇಲ್ಸ್ ಎಲ್ಲ. ಅದರಲ್ಲಿ ಸುಮಾರು ವೀಡಿಯೋಸ್ ನಾನು ಚಿಕಿತ್ಸೆ ಮಾಡ್ತಿರೋದು ಅದರಲ್ಲಿ ಹಾಕಿದ್ದೀನಿ. ಅದನ್ನು ನೋಡಿ ಅದ್ರಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಅದ ನಂತರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು.